ಒಬ್ಬ ಪತ್ರಕರ್ತರಿಗೆ ಕೇಳಿಸ್ತು, 10 ಜನ ಪತ್ರಕರ್ತರಿಗೆ ಕೇಳಿಸ್ತು. ನಾಸಿರ್ ಹುಸೇನ್ ಅವರೇ, ರಾಜ್ಯದಲ್ಲಿ ಸರ್ಕಾರ ನಿಮ್ಮದಿದೆ, ಇದರ ಬಗ್ಗೆ FIR ದಾಖಲಾಗುತ್ತೆ, ಪೊಲೀಸರು FIR ಮಾಡ್ಕೋತಾರೆ, ಆಡಿಯೋ ಕ್ಲಿಪ್ಪನ್ನು FSL ಕಳಿಸ್ತಾರೆ. ಅಲ್ಲಿ ತನಕ ಏನು ಕಾರ್ಯಾಚರಣೆ ಆಗೋದಿಲ್ಲ. ಆಡಿಯೋ ಕ್ಲಿಪ್ಪನ್ನು FSL ಕಳಿಸಿದಾಗ FSLಯಿಂದ ರಿಪೋರ್ಟ್ ಬರುತ್ತೆ. ಅನೇಕ ರೀತಿಯ ವಾದ ಮಾಡ್ತಾರೆ. ಅನೇಕ ಜನ ಸಚಿವರುಗಳು ಹೇಳ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂದಿಲ್ಲ, ನಾಸಿರ್ ಖಾನ್ ಜಿಂದಾಬಾದ್ ಅಂದಿದ್ದು, ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದು, ನಿಮಗೆ ಬರೀ ಅಂಥದ್ದೇ ಕೇಳಿಸುತ್ತಲ್ಲ ಅಂತ ಪತ್ರಕರ್ತರನ್ನೂ ಬೈದರು. ಅಂತಿಮವಾಗಿ FSL ಹೇಳ್ತು, ಅಲ್ಲಿ ಮೊಳಗಿದ ಘೋಷಣೆ ಪಾಕಿಸ್ತಾನ ಜಿಂದಾಬಾದೇ ಅಂತ. ಅದಾದಮೇಲೆ 3 ಜನರನ್ನೇನೋ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರಿ. ಅವ್ರ ಬೇಲ್ ಮೇಲೆ ಹೊರಗಡೆ ಬಂದರು. ನಾಸಿರ್ ಖಾನ್ರಿಗೆ ಒಂದು 20 ಸಲ ನೋಟಿಸ್ ಕೊಟ್ಟಿದ್ದಾರೆ ನಮಗಿರೋ ಮಾಹಿತಿಯ ಪ್ರಕಾರ. ಒಂದು 20 ಸಲ ವಿಚಾರಣೆಗೆ ಬನ್ನಿ, ಒಂದು ಹೇಳಿಕೆ ಕೊಡಿ ಅಂತ. ವಿಚಾರಣೆಗೆ ಇವತ್ತಿನ ತನಕ ಬರೋಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಇವತ್ತಿನ ತನಕ ನಾಸಿರ್ ಖಾನ್ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಗೆ ಹೋಗಿದ್ದ ಪ್ರಕರಣದಲ್ಲಿ ವಿಚಾರಣೆಗೆ ಬಂದಿಲ್ಲ. ಮತ್ತೆ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಒಬ್ಬ ಪತ್ರಕರ್ತನಿಗೆ ಕೇಳಿಸ್ತು. ಅದು ಹೆಂಗೆ ಕೇಳಿಸ್ತು ಅವನಿಗೆ? ಕ್ರಮ ಕೈಗೊಳ್ಳಿ ಅಂತ ಅವತ್ತೇ ಹೇಳಿದ್ದೀನಿ. ಕ್ರಮ ಕೈಗೊಳ್ತಾರೆ, ಯಾರು ಘೋಷಣೆಗೆ ಹೋಗಿದ್ರು ಅವ್ರ ಮೇಲೆ. ಬಂದೊಂದು ವಿಚಾರಣೆಗೆ ಹೇಳಿಕೆ ಕೊಡಿ ಸರ್, ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ. ಒಂದು 15-20 ನಿಮಿಷದಲ್ಲಿ ಮುಗಿಸ್ತಾರೆ. ಪೊಲೀಸರೇ ನಿಮ್ಮನ್ನು ತುಂಬ ಹೊತ್ತು ಕೂಡಿಸ್ಕೊಳ್ಳೋದಿಲ್ಲ. ಒಂದು 15-20 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ.